ಗದಗದಲ್ಲಿ ಶಿವರಾತ್ರಿ ಹಬ್ಬದಂದೇ ನಂದಿ ಶಿವಲಿಂಗ ಧ್ವಂಸವಾಗಿದೆ. ಶಿವಲಿಂಗ ಪಾಣಿಪೀಠ ನಂದಿ ವಿಗ್ರಹಕ್ಕೆ ಭಗ್ನವಾಗಿದೆ. ಈ ರಾತ್ರಿ ದುಷ್ಕರ್ಮಿಗಳು ಮೂರ್ತಿ ಧ್ವಂಸ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮುಂಡರಗಿ ತಾಲೂಕಿನ ಶಿಂಗಟಾಲೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಕಲ್ಯಾಣ ಚಾಲುಕ್ಯರ ಕಾಲದ ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆದಂತಹ ಅವಘಡ. ತುಂಗಭದ್ರಾ ನದಿ ದಂಡೆಯ ಮೇಲಿರುವಂತಹ ದೇವಸ್ಥಾನ ಇದು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಶಿವರಾತ್ರಿ ಹಬ್ಬ, ನಾಡಿನೆಲ್ಲೆಡೆ ಸಂಭ್ರಮ. ಅದರ ಮಧ್ಯದಲ್ಲಿ ಶಿವಲಿಂಗಕ್ಕೆ, ಬಸವನಿಗೆ ಈ ರೀತಿ ಮಾಡಿರೋದು. ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರವಿರುವಂತಹ ಹೊನ್ನೆತ್ತಮ್ಮನ ಮೂರ್ತಿಗಳನ್ನು ಭಗ್ನಗೊಳಿಸಿದ್ದಾರೆ ದುಷ್ಕರ್ಮಿಗಳು. ಮಹಾಶಿವರಾತ್ರಿ ಸಂಭ್ರಮದ ನಡುವೆ ಶಿವಲಿಂಗ ಮೂರ್ತಿ ಭಗ್ನವಾಗಿದೆ. ಗ್ರಾಮಸ್ಥರು ಕೂಡ ರೊಚ್ಚಿಗೆದ್ದಿದ್ದಾರೆ. ಶಿವಲಿಂಗ ಹಾಗೂ ನಂದಿ ಮೂರ್ತಿ, ಹೊನ್ನೆತ್ತಮ್ಮ ದೇವಿ ಮೂರ್ತಿ ಭಗ್ನವಾಗಿರುವುದು. ಈ ಬಗ್ಗೆ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಲ್ಯಾಣ ಚಾಲುಕ್ಯರ ಕಾಲದ ಪುರಾತನ ರಾಮಲಿಂಗೇಶ್ವರ ದೇವಸ್ಥಾನ ಇದು. ಮತಾಂಧ ಶಕ್ತಿಗಳಿಂದ ಕೃತ್ಯ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ಭಾವನೆಗೆ ಧಕ್ಕೆ ತರುವ ಕೆಲಸ ಆಗಿದೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇಂದು ಶಿವಲಿಂಗಕ್ಕೆ ವಿಶೇಷ ಪೂಜೆ ಪುನಸ್ಕಾರ ಹಾಗೂ ಅಭಿಷೇಕ ಮಾಡೋದಕ್ಕೆ ಭಕ್ತರು ಕೂಡ ಸಜ್ಜಾಗಿದ್ರು. ನಮ್ಮೂರಲ್ಲಿ ಎಲ್ಲಾ ಧರ್ಮದ ಜನರು ಸೌಹಾರ್ದಯುತವಾಗಿದ್ದೇವೆ. ಹೊರಗಡೆಯಿಂದ ಬಂದಂತಹ ಯಾರೋ ದುಷ್ಕರ್ಮಿಗಳು ಈ ರೀತಿ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರ ಮೂರ್ತಿಗಳು ಪೀಸ್ ಮಾಡೋ ಮೂಲಕ ವಿಕೃತಿ ಮೆರೆದಿದ್ದಾರೆ. ಕೂಡಲೇ ದುಷ್ಕರ್ಮಿಗಳನ್ನ ಬಂಧಿಸದೇ ಇದ್ರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಹೋರಾಟ ಮಾಡುವುದಾಗಿ ಅಲ್ಲಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ರಾತ್ರೋರಾತ್ರಿ ದೇವರ ಮೂರ್ತಿಗಳನ್ನ ಭಗ್ನ ಮಾಡಿದ್ದಾರೆ. ನೋಡಿ ಯಾವ ರೀತಿ ಕೃತ್ಯ ಎಸಗಿದ್ದಾರೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಹೇಳಿ ಕೇಳಿ ಹಬ್ಬದ ಸಂದರ್ಭ. ಈ ಸಂದರ್ಭದಲ್ಲಿ ಈ ರೀತಿ ಮೂರ್ತಿಗಳನ್ನ ಭಗ್ನ ಮಾಡಿರೋದು ಯಾರು ಏನು ಅನ್ನೋದು ಗೊತ್ತಾಗಿದ್ಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಸಂಜೀವ್? ಮಧು ನಾಗರಾಜ್, ಏನು ಇವತ್ತು ಶಿವರಾತ್ರಿ ಸಂಭ್ರಮ ಸಡಗರ ಜೋರಾಗಿದೆ. ಆದ್ರೆ ಇಲ್ಲಿ ಗದಗ ಜಿಲ್ಲೆ ಶಿಂಗಟಾಲೂರು ಐತಿಹಾಸಿಕ ದೇವಸ್ಥಾನದಲ್ಲಿ ಶಿವಲಿಂಗದ ಮೇಲೆ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಯಾಕಂದ್ರೆ ಸಾಕಷ್ಟು ಶಿವಲಿಂಗ ಕೂಡ ಒಂದು ಭಗ್ನಗೊಳಿಸಿದ್ದಾರೆ. ಜೊತೆಗೆ ಅದರ ನಂದಿ ಮೂರ್ತಿ ಭಗ್ನಗೊಳಿಸಿದ್ದಾರೆ. ಜೊತೆಗೆ ಪಾಣಿಪೀಠ ಕೂಡ ಭಗ್ನಗೊಳಿಸಿದ್ದಾರೆ. ಆದ್ರೆ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಸ್ಥಳಕ್ಕೆ ಈಗಾಗಲೇ ಗದಗ SP ರೋಹನ್ ಜಗದೀಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸಿಪಿಐ ಕೂಡ ಇಲ್ಲೇ ಸ್ಥಳದಲ್ಲೇ ಠಿಕಾಣ ಹೂಡಿದ್ದಾರೆ. ಯಾಕಂದ್ರೆ ಈಗ ಈ ಒಂದು ಅಟ್ಟಹಾಸ ಏನು ಮೆರೆದಂತ ದುಷ್ಕರ್ಮಿಗಳು ಯಾರು ಅನ್ನೋದೇ ಈಗ ಸಾಕಷ್ಟು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಪೊಲೀಸರು ಕೂಡ ಈ ಒಂದು ದುಷ್ಕರ್ಮಿಗಳ ಬಂದ ಶೋಧಕ್ಕೆ ಸಾಕಷ್ಟು ತಂಡಗಳನ್ನು ರಚನೆ ಮಾಡಿದ್ದೇವೆ ಅಂತ ಹೇಳಿ ಕೂಡ SP ಅವರು ಹೇಳಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಗ್ರಾಮಸ್ಥರು ಹೇಳೋ ಪ್ರಕಾರ ಇದು ಮತಾಂಧರ ಕೃತ್ಯ ಅಂತ ಅನ್ನುವಂಥದ್ದು ಕೂಡ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಊರಿನ ಜನರು ಯಾರೋ ಇದಕ್ಕೆ ಧಕ್ಕೆ ಮಾಡಿಲ್ಲ. ಯಾಕಂದ್ರೆ ನಮ್ಮ ಊರಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಆಗಿರೋದು ಎಲ್ಲ ಸಮುದಾಯದ ಜನರು ನಾವು ಸೌಹಾರ್ದತೆಯಿಂದ ನಾವು ಬಾತಾ ಇದ್ದೀವಿ ಅಂತ ಮಾತು ಹೇಳಿದ್ದಾರೆ. ಈಗ ಹೊರಗಡೆಯಿಂದ ಬಂದಂತ ದುಷ್ಕರ್ಮಿಗಳೇನೆ ಈ ಒಂದು ಕೃತ್ಯ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಇನ್ನು ಹೊನ್ನೆತ್ತಮ್ಮ ದೇವಸ್ಥಾನ, ಅದು ಕೂಡ ಪುರಾತನ ಮೂರ್ತಿ, ಅದು ಕೂಡ 2-3 ಪೀಸ್ ಮಾಡಿ ವಿಕೃತಿಯನ್ನು ಮೆರೆದಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಗದಗ ಜಿಲ್ಲೆಯಲ್ಲಿ ಏನಿವತ್ತು ಶಿವರಾತ್ರಿ ಸಂಭ್ರಮ ಜೋರ್ ಇರ್ಬೇಕಾಯ್ತದೆ. ಯಾಕಂದ್ರೆ ಶಿವನ ದೇವಾಲಯ ಹೀಗಾಗಿ ಜೋರಾಗಿತ್ತು. ಯಾಕಂದ್ರೆ ಇಡೀ ಗ್ರಾಮಸ್ಥರು ಇವತ್ತು ರಾತ್ರಿ ಇಡೀ ಜಾಗರಣೆ ಮಾಡುವಂತ ಪ್ಲಾನ್ ಕೂಡ ಹಾಕೊಂಡಿದ್ರು. ಎಲ್ಲ ಸಂಭ್ರಮ ಇತ್ತು. ಆದ್ರೆ ರಾತ್ರೋರಾತ್ರಿ ದುಷ್ಕರ್ಮಗ ಏನು ಅಟ್ಟಹಾಸ ಮೆರೆದಿದ್ದಾರೆ. ಹೀಗಾಗಿ ಈ ಸಂಭ್ರಮ ಮಾಯವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದುಷ್ಕರ್ಮವನ್ನು ಅರೆಸ್ಟ್ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕನ್ನೋ ಎಚ್ಚರಿಕೆ ಕೂಡ ಗ್ರಾಮಸ್ಥರು ನೀಡಿದ್ದಾರೆ. ಮಧು. ಓಕೆ ಸಂಜೀವ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.